ಡೆಸಿಮಲ್ ನಂಬರ್ ವಿಚ್ ಇಸ್ ಡಿವೈಸಿಬಲ್ ಬೈ 3 ಅಂತ ಅಂದರೆ, ಈಗ ನನಗೆ ಲಿಸ್ಟಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತ ಅಂದರೆ 0 1 2 3 4 5 6 7 8 9 ತನಕ ಬೈನರಿ ನಂಬರ್ಸ್ನ ತೊಗೊಳ್ಬೇಕು ನಾವು. ಡಿವಿಸಿಬಲ್ ಬೈ 3 ಆಗಿರೋದ್ರಿಂದ 3 ಸ್ಟೇಟ್ಸ್ ಬರುತ್ತೆ, Q0 Q1 Q2 ಅಂತ 3 ಸ್ಟೇಟ್ಸ್ ಬರುತ್ತೆ. ಇನಿಷಿಯಲ್ ಸ್ಟೇಟ್ ಈಗ ಡಿವಿಸಿಬಲ್ ಬೈ 3 ಆಮೇಲೆ ಬೈನರಿ ನಂಬರ್ಸ್ ಏನೇ ಬಂತು ಅಂದ್ರೂ ನಮಗೆ ಇನಿಷಿಯಲ್ ಸ್ಟೇಟ್ ಏನಾಗಿರುತ್ತೆ, ಫೈನಲ್ ಸ್ಟೇಟ್ ಆಗಿರುತ್ತೆ. ಈಗ ಸ್ಟಾರ್ಟಿಂಗು ಇನಿಷಿಯಲ್ ಸ್ಟೇಟಲ್ಲಿ ಏನನ್ನು ತಗೊಳ್ಬೇಕು ಅಂತಂದರೆ, ಯಾವ ನಂಬರ್ ಕಂಪ್ಲೀಟಾಗಿ ಡಿವಿಸಿಬಲ್ ಬೈ 3 ಆಗುತ್ತೆ ಅಂತ ಅಂದರೆ 0 ಆಗುತ್ತೆ, 3 ಆಗುತ್ತೆ, 6 9 ಕಂಪ್ಲೀಟಾಗಿ. ಈಗ 3ಇಂದ ಡಿವಿಸಿಬಲ್ ಆದರೆ ನನಗೆ ಆನ್ಸರ್ ಏನು ಬರಬೇಕು, 0. ಆವಾಗ ಆ ಥರ ಬರುವಂಥ ನಂಬರ್ಸ್ ಯಾವುದಿದೆ 0 3 6 9, ಅದಕ್ಕೆ ಇನಿಷಿಯಲ್ ಸ್ಟೇಟಲ್ಲಿ ತೊಗೊತೀನಿ. ನನಗೆ ಅದನ್ನು ಡಿವೈಡ್ ಮಾಡಿದಾಗ 3ಇಂದ ಯಾವ ನಂಬರ್ಸು 1 ಔಟ್ಪುಟ್ 1 ರಿಸಲ್ಟ್ ಬರುತ್ತೋ ಅದನ್ನು Q1ಗೆ 1 ಬರುತ್ತೆ, 4 ಮತ್ತು 7 ಇದೇನಾಗಿರುತ್ತೆ. ಯಾವಾಗ ನಾವು 3ಇಂದ ಡಿವಿಸಿಬಲ್ ಮಾಡ್ತೀವಿ ಅವಾಗ 1 ಆಗಿ ರಿಸಲ್ಟ್ ಬರುತ್ತೆ. 2 ಬಂದರೆ ಅದನ್ನು Q2 ಸ್ಟೇಟಿಗೆ ಕಳಿಸ್ಬೇಕು. 2 5 8 ಇಂದೇನಾಗುತ್ತೆ, ನಮಗೆ Q2 ಸ್ಟೇಟಿಗೆ ಹೋಗುತ್ತೆ. ಏನಕ್ಕೆ ಅಂತಂದರೆ ವಿಚ್ ಇಸ್ ಡಿವಿಸಿಬಲ್ ಬೈ 3ಇಂದ ಡಿವಿಸಿಬಲ್ ಮಾಡಿದಾಗ 2 ಔಟ್ಪುಟ್ ಬಂತು ಅಂತಂದರೆ Q2 ಸ್ಟೇಟಿಗೆ ಕಳಿಸ್ಬೇಕು. ನೆಕ್ಸ್ಟ್ ಈಗ Q1ಇಂದ ಇದರೊಳಗಡೆ 0 3 6 ಮತ್ತು 9 ನಾವು ಸೆಲ್ಫ್ ಲೂಪ್ ಹಾಕಬೇಕು. ಯಾಕಂತ ಅಂದರೆ ಈಗ 1 4 7 ಇದೆ, 1ಗೆ 0 ಬರ್ತಾ ಇದೆ, ಅಥವಾ 4ಗೆ 0 7ಗೆ 0 ಹಾಕ್ತೀವಿ ಅಂತಂದರೆ 3 3 9 ರಿಮೈಂಡರ್ 1 ಬರುತ್ತೆ. ಇದು ಅಷ್ಟೇ, ಅದೇ ಥರ ರಿಮೈಂಡರ್ ಇದೆಲ್ಲದಕ್ಕೂ 1 ಬರ್ತಾ ಹೋಗುತ್ತೆ. ಅದಕ್ಕೆ 1 ರಿಮೈಂಡರ್ ಬರುತ್ತೆ, Q1ಗೆ ಸೆಲ್ಫ್ ಲೂಪ್ ಹಾಕಬೇಕು. ಅದೇ ಥರ Q2ಗೂ ಅಷ್ಟೇ 0 3 6 9 ಸೆಲ್ಫ್ ಲೂಪ್ ಹಾಕ್ತಾ ಹೋಗ್ತೀವಿ. ಯಾಕಂದರೆ 2 6 8 ಏನಾಗಿರುತ್ತೆ, ರಿಮೈಂಡರ್ 2 ಬರುತ್ತೆ ಯಾವಾಗ 3ಇಂದ ಡಿವಿಸಿಬಲ್ ಆದಾಗ. ಅದ್ರ ಪಕ್ಕದಲ್ಲಿ ನಾವು 0 ಹಾಕಿದ್ರೆ ಏನಾಯಿತು, 2 ರಿಮೈಂಡರ್ ಬರ್ತಾ ಹೋಗಿರುತ್ತೆ ಇದಕ್ಕೆಲ್ಲ. ಅದಕ್ಕೆ ನಾವು ಸೆಲ್ಫ್ ಲೂಪ್ ಹಾಕ್ತೀವಿ. ಇದರಿಂದ ಮತ್ತೆ ನಾವು Q1ಇಂದ Q0 ಸ್ಟೇಟಿಗೆ 2 5 8 ಕಳಿಸ್ತೀವಿ. ಏನಕ್ಕೆ ಅಂತಂದರೆ ಈಗ 3 ಪಕ್ಕ 2 ಬಂದರೆ ಅಥವಾ 3 ಪಕ್ಕ 6 ಬಂದರೆ ಕಂಪ್ಲೀಟಾಗಿ ಡಿವಿಸಿಬಲ್ ಆಗುತ್ತೆ 0. ಅದಕ್ಕೆ ಏನು ಮಾಡ್ತೀವಿ, 2 5 8 ಮತ್ತೆ ಏನು ಮಾಡ್ತೀವಿ, ವಾಪಸ್ ಇದಕ್ಕೆ ಕಳಿಸ್ತೀವಿ. ಅಂದರೆ ಈಗ 1 ಅಂದರೆ ಇದು ಯಾವ ಥರ ಆಗುತ್ತೆ ಅಂತಂದರೆ 1ಗೆ 2 ಬಂದರೆ ಅಥವಾ 1ಗೆ 5 ಬಂದರೆ ನಮಗೆ ರಿಮೈಂಡರ್ ಏನು ಬರುತ್ತೆ, 0 ಬರುತ್ತೆ. ಇದಕ್ಕೆ ಇದನ್ನು ಹಾಕಿದಾಗ ರಿಮೈಂಡರ್ Q1ಇಂದ ಹೀಗೆ ಹೋಗುತ್ತಲ್ವ, ಅದಕ್ಕೆ ರಿಮೈಂಡರ್ ಏನು ಬರುತ್ತೆ, 0. ಈಗ ಇದರೊಳಗಡೆನೂ ಅಷ್ಟೇ 1 4 7 ವಾಪಸ್ Q0, ಯಾಕಂದರೆ 21 64 ಇದೆಲ್ಲ ಮಾಡಿದ್ರೆ ಏನಾಗುತ್ತೆ, 0 ಬರುತ್ತೆ ಔಟ್ಪುಟ್. ಅದಕ್ಕೋಸ್ಕರ Q2ಇಂದ Q1ಗೆ Q2ಇಂದ Q1ಗೆ 2 5 8 ಕಳಿಸ್ಬೇಕು. ಅದೇ ಥರ Q1ಇಂದ Q2ಗೆ 1 4 7. ಇದು ಯಾವ ರೀತಿ ನಾವು ಟ್ರಾನ್ಸಿಷನ್ಸ್ ಮಾಡುವಾಗ ಕಳಿಸ್ತೀವಿ ಅಂತ ಅಂದರೆ, ಇದರೊಳಗಡೆ Q0 ಸ್ಟೇಟಲ್ಲಿ ಟೋಟಲಿ ನಮಗೆ 3 mod 3 0 mod 3 ಎಲ್ಲದು ಮಾಡಿದಾಗ ಔಟ್ಪುಟ್ 0 ಬರಬೇಕು. ಆ ರೀತಿ ಆಗೋದನ್ನು Q0 ಸ್ಟೇಟಲ್ಲಿ. 1 ರಿಮೈಂಡರ್ ಬರೋ ಥರ ಡಿವಿಸಿಬಲ್ ಆದರೆ Q1 ಸ್ಟೇಟಲ್ಲಿ, 2 ಡಿವಿಸಿಬಲ್ ಆಗೋ ಥರ ಆನ್ಸರ್ ಬಂತು ಅಂತಂದರೆ 2 ರಿಮೈಂಡರ್ ಬರೋ ಥರ ಡಿವೈಡ್ ಆಯಿತು ಅಂತಂದರೆ ಅದನ್ನು ನಾವು Q2 ಸ್ಟೇಟಲ್ಲಿ ಹಾಕ್ತಾ ಹೋಗ್ತೀವಿ. ಇದು ಡೆಸಿಮಲ್ ನಂಬರ್ ಡಿವಿಸಿಬಲ್ ಬೈ 3.